ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಸಿಎಂ ಆಗಿ ಕಾರ್ಯಾರಂಭ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕಾರ್ಯಾಲಯ ಹೇಗಿದೆ, ಕನಕಪುರದ ಕಾರ್ಯಾಲಯ ಹೇಗಿದೆ ಅನ್ನೋದನ್ನ ನಮಗೆ ಇಂಚಿಂಚು ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸದ್ಯ ನಾನೀಗ ಡಿ ಕೆ ಶಿವಕುಮಾರ್ ಅವರ ಕನಕಪುರದ ಕಾರ್ಯಾಲಯದಲ್ಲಿದ್ದೀನಿ. ಇದು ಏನು ವರಾಂಡ ನೋಡ್ತಾ ಇದ್ದೀರಿ, ಇದು ಕಾರ್ಯಾಲಯದ ಸಂಪೂರ್ಣ ಚಿತ್ರಣ. ಇಲ್ಲಿ ಸುಮಾರು 20 ಮಂದಿ ವರ್ಕ್ ಮಾಡ್ತಾರೆ. ಕನಕಪುರದ ಜನತೆಗೋಸ್ಕರ ಈ 20 ಮಂದಿ ಯಾರೇ ಬಂದರೂ ಡಿ ಕೆ ಶಿವಕುಮಾರ್ ಅವರಿಂದ ಆಗುವ ಕೆಲಸವನ್ನು ಈ ಕಾರ್ಯಾಲಯದ ಮೂಲಕ ಮಾಡಿಕೊಡ್ತಾರೆ. ನೋಡ್ಬೋದು, ಇದು ರಾಜ್ಯದ ಮುಖ್ಯಮಂತ್ರಿಗಳ ಭಾವಚಿತ್ರ. ಇಲ್ಲೊಂದು ಸುಂದರವಾದ ಭಾವಚಿತ್ರವನ್ನು ಹಾಕಿದ್ದಾರೆ ಕಾರ್ಯಾಲಯದಲ್ಲಿ. ಹಾಗೆ ಇಲ್ಲಿ ವೆಂಕಟೇಶ್ವರನ ಚಿತ್ರ ಕೂಡ ಇದೆ. ಇನ್ನು ಇಲ್ಲೂ ಕೂಡ ವೆಂಕಟೇಶ್ವರನ ಚಿತ್ರವನ್ನು ಇಟ್ಟಿದ್ದಾರೆ. ಸೊ ಕುಂಕುಮ, ಅರಿಶಿಣ, ಫೋಟೋ ಎಲ್ಲವೂ ಕೂಡ ಭಾಳ ಸುಂದರವಾಗಿದೆ. ಬಹುಶಃ ಇದೆಲ್ಲೋ ಮುಖ್ಯಮಂತ್ರಿಗಳಿಗೆ ಅಥವಾ ಆಗಿನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಯಾರೋ ಗಿಫ್ಟ್ ಮಾಡಿದ್ದು ಅನಿಸುತ್ತೆ. ಭಾಳ ಚೆನ್ನಾಗಿದೆ. ಇನ್ನು ಇಲ್ಲಿ ಈ ಕಾರ್ಯಾಲಯದಲ್ಲಿ ಅಮ್ಮನೊಂದಿಗೆ ಆಶೀರ್ವಾದ ಪಡೆಯುವಂಥ ಚಿತ್ರ. ಒಂದು ಕಡೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಇನ್ನೊಂದು ಕಡೆ ಅಮ್ಮ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಗೌರಮ್ಮನವರು. ಗೌರಮ್ಮ ಕೂಡ ಭಾಳ ಚಂದ ಮಾತಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ನನ್ನ ಮಗ ಅನ್ನೋ ಖುಷಿಯನ್ನು ಪಟ್ಟಿದ್ರು. ಬಹುಶಃ ಇವತ್ತು ಆ ದಿನ ಬಂದಿದೆ. ಗೌರಮ್ಮ ಅವರ ಕನಸು ಇವತ್ತು ನನಸಾಗಿದೆ. ಡಿ ಕೆ ಶಿವಕುಮಾರ್ ಅವರ ಕನಸು ಇವತ್ತು ನನಸಾಗಿದೆ. ಹಾಗೆ ಅವರ ತಮ್ಮನ ಫೋಟೋ ಕೂಡ ಡಿ ಕೆ ಸುರೇಶ್, ಬಮೂಲ್ ಅಧ್ಯಕ್ಷರು ಹಾಗೂ ಮಾಜಿ MP ಕೂಡ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇಲ್ಲಿ ಒಂದು ಸುಂದರವಾದ ಗಜರಾಜನ ಚಿತ್ರ. ಸೊ ಇಲ್ಲಿ ನೋಡಿದಿರಿ ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ. ಹಾಗೆ ಅವರ ಫೋಟೋಗಳು ಇವೆಲ್ಲವೂ ಕೂಡ ಇದೆ. ಇದು ದೊಡ್ಡದಾಗಿ ಇದೆ ಡಿ ಕೆ ಸುರೇಶ್ ಅವರ ಫೋಟೋ. ಈ ಕಾರ್ಯಾಲಯದಲ್ಲಿ ಒಳಭಾಗದಲ್ಲಿ ಸ್ವಲ್ಪ ನಿಮಗೆ ನಾನು ತೋರಿಸೋದಾರೆ. ಇಲ್ಲೊಬ್ಬರು ಅಮ್ಮ ಕೂಡ ಇದ್ದಾರೆ, ಇದರಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಕಂಪ್ಯೂಟ್ರು, ಸಿಸ್ಟಮ್ಮು ಎಲ್ಲವೂ ಕೂಡ ಇಟ್ಕೊಂಡಿದ್ದಾರೆ. ನಾನು ಹೇಳಿದೆ ಈಗಾಗಲೇ 20 ಜನ ಕೆಲಸ ಮಾಡ್ತಾರೆ ಅಂದರೆ ಕಡಿಮೆ ವಿಚಾರ ಅಲ್ಲ. ಅದೆಲ್ಲ ಪ್ರಿಂಟ್ರು ಇದೆಲ್ಲದೂ ಕೂಡ ಇದೆ. 20 ಜನ ಕನಕಪುರದ ಜನತೆಗಾಗಿ ಕೆಲಸ ಮಾಡೋರು ಇವರು. ರಾಜ್ಯದ ಕಾರ್ಯಾಲಯ ಬೇರೆ, ಬೆಂಗಳೂರಿನ ಕಾರ್ಯಾಲಯ ಬೇರೆ, ಆದರೆ ಕನಕಪುರದ ಕಾರ್ಯಾಲಯದ ದೃಶ್ಯಾವಳಿಗಳಿವು. ಇನ್ನು ಈ ಭಾಗದಲ್ಲಿ ಇದಷ್ಟು ವರಾಂಡ. ಇಲ್ಲಿ ನಾನು ಬೇಗನೆ ಬಂದಿರೋದ್ರಿಂದ ಬೆಳಗ್ಗೆ ಇವತ್ತು ಇನ್ನೂ ಜಾಸ್ತಿ ಜನ ಬಂದಿಲ್ಲ. ಒಂದಿಬ್ಬರು ಮಹಿಳೆಯರು, ಕನಕಪುರದ ಮಹಿಳೆಯರು, ಅವ್ರು ಹೇಳ್ತಾ ಇದ್ರು 20 ವರ್ಷದಿಂದ ನಾವು ಸಾಹೇಬ್ರ ಜೊತೆಗಿದ್ದೀವಿ, 20 ವರ್ಷದಿಂದ ನಾವು ಇದೇ ಭಾಗದಲ್ಲಿ ಕೆಲಸ ಮಾಡ್ತೀವಿ ಅಂತ. ಇಲ್ಲೊಂದಿಷ್ಟು ಫೈಲ್ಗಳು, ಈ ಥರ ಫೈಲ್ಗಳು ಅದು ಇದು ಎಲ್ಲ ಇಟ್ಟಿದ್ದಾರೆ. ಮೊಮೆಂಟೋ ಇದೆ, ಅಥವಾ ಒಂದಿಷ್ಟು ದಾಖಲೆಗಳಿದ್ದಾವೆ. ಇದು ಕನಕಪುರದ ಜನತೆಗಾಗಿ ಮಾಡಿರುವಂಥ ಕಾರ್ಯಾಲಯ. ಒಂದು ಗಮನಿಸ್ಬೇಕು ನೀವು, ಡಿ ಕೆ ಶಿವಕುಮಾರ್ ತಮಗಾಗಿ ಮಾಡ್ಕೊಂಡಂಥ ಮನೆ ಇದು ಫಸ್ಟು. ನಂತರ ಅವರು ಸದಾಶಿವನಗರಕ್ಕೆ ಸಂಪೂರ್ಣವಾಗಿ ಶಿಫ್ಟ್ ಆಗಿರೋದ್ರಿಂದ, ಅಥವಾ ಗೃಹ ಕಚೇರಿಗೆ ಶಿಫ್ಟ್ ಆಗಿರೋದ್ರಿಂದ ಈಗಲೂ ಕೂಡ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ. ಸಂಪೂರ್ಣ ರಾಜ್ಯದ ವ್ಯವಹಾರಗಳೆಲ್ಲವೂ ಕೂಡ ಕೃಷ್ಣಾದಲ್ಲಿ ನಡೆಯುತ್ತೆ. ಸೊ ಇನ್ನೊಂದು ಫ್ಲೋರ್ ಕೂಡ ಇದೆ ಮೇಲ್ಗಡೆ ಏನಿದೆ, ಇದೊಂದೇ ಫ್ಲೋರ್ ಅಲ್ಲ, ಇನ್ನು ಮೇಲ್ಗಡೆನೂ ಕೂಡ ಸಾಕಷ್ಟು 2-3 ಫ್ಲೋರ್ ಇದೆ ಇನ್ನು ಮನೆ. ಇದು ಸದ್ಯಕ್ಕೆ ಬಂದವರು ಇಲ್ಲಿ ಭೇಟಿಯನ್ನು ಆಗಬೇಕು. ಯಾರನ್ನೇ ಬಂದರೂ ಕೂಡ ಇಲ್ಲಿ ಕಾರ್ಯಾಲಯದಲ್ಲಿ ಅವರ ಆಪ್ತ ಸಹಾಯಕರು ಎಲ್ಲರೂ ಕೂಡ ಇರ್ತಾರೆ. ಮೇಲ್ಗಡೆ ಫ್ಲೋರ್ನ ಚಿತ್ರಣವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಮನೆ ಇದಾಗಿತ್ತು, ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಕಾರ್ಯಾಲಯವಾಗಿ ಬದಲಾಗಿದೆ. ಕಾರಣ ಇಷ್ಟೇ, ಡಿ ಕೆ ಶಿವಕುಮಾರ್ ಇಲ್ಲಿ ಬಂದಾಗ ಪಕ್ಕದಲ್ಲೇ ಅವರ ತಮ್ಮನ ಮನೆ ಇದೆ, ಸಹೋದರನ ಮನೆ ಇದೆ. ಸೊ ಈ ಕಿಟಕಿ ಮೂಲಕ ಆ ಸಹೋದರರ ಮನೆಯನ್ನು ಕೂಡ ತೋರಿಸುವಂಥ ಪ್ರಯತ್ನ ಇಲ್ಲಿ ಮಾಡ್ತೀನಿ ನಾನು. ಈ ಎಷ್ಟು ಪಕ್ಕದಲ್ಲಿದೆ ನೋಡಿ, ಈ ಕಿಟಕಿ ಮೂಲಕ ನೋಡೋದಾದರೆ ಇದು ಡಿ ಕೆ ಸುರೇಶ್ ಅವರ ಮನೆ ಅಂತ, ಸುರೇಶ್ ಅವರಿಗೆ ಅಂತ ಮಾಡಿದ ಮನೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಉಳ್ಕೊಳ್ತಾರೆ, ಇದೇ ಮನೆಯಲ್ಲಿ ಇರ್ತಾರೆ. ಇದನ್ನು ತಮ್ಮ ಸ್ವಂತ ಮನೆಯನ್ನು ಕಾರ್ಯಾಲಯವಾಗಿ ಮಾಡಿದ ಪರಿಣಾಮವಾಗಿ ಆ ಮನೆಯಲ್ಲಿ ಉಳ್ಕೊಳ್ತಾರೆ. ಇನ್ನು 50 ಕಾರುಗಳು ನಿಲ್ಬೋದು ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಆ ವರಾಂಡ ಏನಿದೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿತ್ತು, ನಾನು ಮುಂದೆ CM ಆಗೇ ಆಗ್ತೀನಿ, ಎಷ್ಟು ಕಾರ್ ಬಂದರೂ ಕೂಡ ಸಮಸ್ಯೆ ಆಗಬಾರ್ದು, ಯಾವುದೇ ರೀತಿ ಪಾರ್ಕಿಂಗ್ ಸಮಸ್ಯೆ ಆಗಬಾರ್ದು, ಮುಖ್ಯ ರಸ್ತೆಯಲ್ಲಿ ವೆಹಿಕಲ್ ನಿಲ್ಲಿಸಬಾರ್ದು ಅನ್ನೋ ದೃಷ್ಟಿಯಿಂದ 50 ಐಷಾರಾಮಿ ಕಾರುಗಳನ್ನು ನಿಲ್ಲೋದಕ್ಕೆ ಅಥವಾ SUV ಕಾರುಗಳನ್ನು ನಿಲ್ಲೋದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಒಂಥರ ಮೇಲ್ಗಡೆ ಅದೇನೋ ಹಂಚುಗಳನ್ನು ಬಳಸಿದ್ದಾರೆ, ಟೈಲ್ಸ್ ರೀತಿ ಇದೆ. ಎಲ್ಲವೂ ಕೂಡ ಕನಕಪುರದಲ್ಲೇ ಮಾಡಿದ್ದು ಅಥವಾ ಕನಕಪುರದಲ್ಲೇ ಈ ಕಲ್ಲುಗಳನ್ನೆಲ್ಲ ಬಳಸಿದ್ದಾರೆ ಅನ್ನೋದು. ಇನ್ನೊಂದು ಫ್ಲೋರಿಗೆ ನಾನು ಹೋಗ್ತಾ ಇದ್ದೀನಿ. ಈ ಫ್ಲೋರ್ ಒಳಗಡೆ ನಿಮಗೆ ಒಂದಿಷ್ಟು ತೋರಿಸೋದಾದರೆ ಸಾಕಷ್ಟು ಅಲ್ಲಿ ಕಾರ್ಯಾಲಯದಲ್ಲಿ ಜನ ಕೂಡ ಇದ್ದಾರೆ. ಕನಕಪುರದ ಜನತೆಗೆ ಇಲ್ಲಿಂದ ನೆರವಾಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಕಾರ್ಯಾಲಯದ ಚಿತ್ರಣ ಇದು. ಅಲ್ಲೊಬ್ಬರು ಒಳಗಡೆ ವ್ಯಕ್ತಿ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಕನಕಪುರದ ಜನತೆಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಇಲ್ಲಿಂದ ಶಿಫ್ಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಇದೊಂಥರ ವಸ್ತುಗಳನ್ನು, ಅದು ಇದನ್ನು ಗೂಡ್ಸನ್ನು ಇಡೋದಕ್ಕೂ ಕೂಡ ಇದು ಕಾರ್ಯಾಲಯವಾಗಿ ಮಾರ್ಪಟ್ಟಿದೆ.
ಸೊ ಇಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಕಾರ್ಯಾಲಯವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ. ಇಲ್ಲಿ ಜನ ಬಂದಾಗ ಇವ್ರನ್ನ ಭೇಟಿ ಆಗ್ತಾರೆ, ಸಾರ್ವಜನಿಕರನ್ನ ಭೇಟಿಯಾಗಿ ಕನಕಪುರದ ಜನತೆಗೆ ಇವರು ಸಹಕಾರವನ್ನು ಕೊಡ್ತಾರೆ. ಡಿ ಕೆ ಶಿವಕುಮಾರನ್ನ ಭೇಟಿ ಆಗೋದಿರ್ಬೋದು ಅಥವಾ ಅವರು ತಮ್ಮನ್ನ ಭೇಟಿ ಆಗೋದಿರ್ಬೋದು, ಆ ಎಲ್ಲ ಕಾರ್ಯಾಲಯಗಳು ಕೂಡ ಇಲ್ಲಿಂದ ಚಾಲೂ ಆಗುತ್ತೆ. ಕನಕಪುರದ ಜನತೆಗೆ ನೆರವಾಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಮನೆಯನ್ನೇ ಕಾರ್ಯಾಲಯವಾಗಿ ಡಿ ಕೆ ಶಿವಕುಮಾರ್ ಅವರು ಮಾರ್ಪಡಿಸ್ಕೊಂಡಿದ್ದಾರೆ. ಸೊ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಕನಕಪುರದ ಜನತೆ ಹರ್ಷದಲ್ಲಿ ಮಿಂದೇಳ್ತಾ ಇದ್ದಾರೆ, ಸಂಭ್ರಮದಲ್ಲಿ ಮಿಂದೇಳ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ಖುಷಿ ಇದೆ. ಏನಪ್ಪ ಖುಷಿ ಅಂತಂದರೆ, ನಮ್ಮ ಮನೆ ಮಗ, ನಮ್ಮ ನಾಯಕ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವ ಖುಷಿಯಲ್ಲಿ ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಕನಕಪುರ.